ಮಾಡ್ತಾ ಇದ್ದಿದ್ದು ಕಳ್ಳತನ. ಬಾಲಿವುಡ್ ನಟಿ ಜೊತೆ ಲವ್. ಮದುವೆ ಆಗಿದ್ರು ಈತನಿಗೆ ಗರ್ಲ್ ಫ್ರೆಂಡ್ಸ್ ಶೋಕಿ ಇತ್ತು. ಮಡಿವಾಳ ಪೊಲೀಸರಿಂದ ಕುಖ್ಯಾತ ಮನೆಗಳನ್ನು ಬಂಧನ ಮಾಡಲಾಗಿದೆ. ನೋಡಿ, ನಟ ಬೇರೆ ಇವನು, ಕಳ್ಳತನ ಮಾಡ್ತಾ ಇರೋದು. ಬಾಲಿವುಡ್ ನಟಿ ಜೊತೆ ಲವ್ ಬೇರೆ. ಮದುವೆ ಆಗಿದೆ, ಆದರೆ ಹುಡುಗಿರ ಶೋಕಿ ಜಾಸ್ತಿ ಇತ್ತು ಇವನಿಗೆ. ಕುಖ್ಯಾತ ಮನೆಗಳನ್ನು ಮಡಿವಾಳ ಪೊಲೀಸರಿಗೆ ಬಂಧಿಸಿದ್ದಾರೆ. ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ ಬಂಧಿತ ಆರೋಪಿಯಾಗಿದ್ದಾನೆ. ಚಿನ್ನ ಕರಗಿಸಲು ಬಳಸುವ ಫೈರ್ ಗನ್ ಸೇರಿ ಹಲವು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಈತನ ಮೇಲೆ 180ಕ್ಕೂ ಹೆಚ್ಚು ಪ್ರಕರಣಗಳಿರೋದು ಬೆಳಕಿಗೆ ಬಂದಿದೆ. ನೋಡಿ, ಗರ್ಲ್ ಫ್ರೆಂಡ್ಗೋಸ್ಕರ 3 ಕೋಟಿ ಬೆಲೆ ಬಾಳುವ ಮನೆ ಕಟ್ಸ್ಕೊಟ್ಟಿದ್ದಾನಂತೆ ಈ ಖತರ್ನಾಕ್ ಕಳ್ಳ. ಗರ್ಲ್ ಫ್ರೆಂಡ್ಸ್ಗೋಸ್ಕರ 3 ಕೋಟಿ ಮನೆ, ಎಲ್ಲ ಕಳ್ಳತನ ಮಾಡಿದ್ದೆ, ಎಲ್ಲ ಕೊಳ್ಳೆ ಹೊಡೆದಿತ್ತು. ಬಟ್ ಈಗ ತಗಲಾಕೊಂಡಿದ್ದಾನೆ ಪೊಲೀಸರ ಕೈಗೆ. ಕುಖ್ಯಾತ ಮನೆಗಳ ಈತ ಸಾಕಷ್ಟು ಕಡೆಗಳಲ್ಲಿ ಮನೆಗಳತನ ಮಾಡಿ ಕೆಲವು ಸಾರಿ ಸಿಕ್ಕಾಕೊಂಡಿದ್ದ, ಜಾಮೀನು ಮೇಲೆ ಬಂದಿದ್ದ. ಇನ್ನೂ ಪ್ರಕರಣಗಳು ಈತನ ಮೇಲೆ ಹಾಗೇ ಇದ್ದವು. ಪೊಲೀಸರು ಸಾಕಷ್ಟು ರೀತಿ ಹುಡುಕಾಟ ನಡೆಸ್ತಾ ಇದ್ರು. ನೋಡಿ, ಚಿನ್ನ ಕರಗಿಸುವಂಥ ಫೈರ್ ಗನ್ ಇತ್ತು ಅವನ ಹತ್ರ. ಅಷ್ಟರ ಮಟ್ಟಿಗೆ ಚಿನ್ನ ಕದೀತಾ ಇದ್ದವನು. ಕದಿಯೋದು, ಕರಗಿಸೋದು, ಮಾರೋದು ಮಾಡ್ತಾ ಇದ್ದ. ಆಮೇಲೆ ಹುಡುಗಿಯರ ಶೋಕಿ, ಆ ಶೋಕಿಗೋಸ್ಕರನೇ ಇವನು ಕಳ್ಳತನಕ್ಕೆ ಇಳಿದಿದ್ದ ಅಂತ ಅನಿಸುತ್ತೆ. ಯಾಕಂದರೆ 3 ಕೋಟಿ ಮನೆ ಕಟ್ಟಿಕೊಟ್ಟಿದ್ದಾನಂತೆ. 2003ರಲ್ಲಿ ಅಪ್ರಾಪ್ತನಾಗಿದ್ದಾಗಲೇ ಈತ ಕಳ್ಳತನವನ್ನು ಶುರು ಮಾಡಿದ್ದಾನೆ. ನೋಡಿ, ಪ್ರೊಫೆಷನಲಿ ಕಳ್ಳ ಇವನು. ಚಿಕ್ಕವನಿದ್ದಾಗಲೇ ಶುರು ಮಾಡಿದ್ದಾನಂತೆ. 2009ರಲ್ಲಿ ಇವನು ಅಲ್ಲಿ ಪ್ರೊಫೆಷನಲ್ ಕಳ್ಳ ಆಗಿ ಮಾರ್ಪಾಡಾಗ್ತಾನೆ. 2003ರಲ್ಲೇ ಶುರು ಮಾಡ್ತಾನೆ, ಅಪ್ರಾಪ್ತನಾಗಿದ್ದಾಗ, ಸಣ್ಣ ವಯಸ್ಸಲ್ಲೇ. 2009ರಲ್ಲಿ ಅಧಿಕೃತವಾಗಿ ಫೀಲ್ಡ್ಗೆ ಎಂಟ್ರಿ ಕೊಡ್ತಾನೆ, ವೃತ್ತಿಪರ ಕಳ್ಳ ಆಗಿಬಿಡ್ತಾನೆ. ಜನವರಿ 9ರಂದು ಮಡಿವಾಳದಲ್ಲಿ ಕಳ್ಳತನ ಮಾಡಿದ್ದ ಈ ಆರೋಪಿ. ಪಂಚಾಕ್ಷರಿ ಸ್ವಾಮಿ ತಂದೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಂದೆಯ ಸಾವಿನ ಬಳಿಕ ತಾಯಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಸಿಕ್ಕಿತ್ತು. ಕಳ್ಳತನ ಮಾಡಿ ಕೋಟಿ ಕೋಟಿ ಹಣ ಮಾಡಿದ್ದಾನೆ ಈ ಆಸಾಮಿ. 2014-15ರಲ್ಲಿ ಪ್ರಖ್ಯಾತ ನಟಿ ಜೊತೆಗೆ ಸಂಪರ್ಕ ಹೊಂದಿದ್ದಾನೆ ಇವನು. ಅಲ್ಲಿಂದ ಇಲ್ಲಿವರೆಗೂ ಆಕೆಗೋಸ್ಕರ ಕೋಟಿ ಕೋಟಿ ಖರ್ಚು ಮಾಡಿದ್ದಾನೆ ಈ ಪಂಚಾಕ್ಷರಿ ಸ್ವಾಮಿ. ಇವನ್ಯಾರೇ ಕಳ್ಳ ಇಂಥ ಹೆಸರು ಇಟ್ಕೊಂಡ್ಬಿಟ್ಟ? 2016ರಲ್ಲಿ ಕೋಲ್ಕತ್ತಾದಲ್ಲಿ ಗರ್ಲ್ ಫ್ರೆಂಡ್ಗೆ 3 ಕೋಟಿ ಮನೆ ಕಟ್ಸ್ಕೊಟ್ಟಿದ್ದಾನೆ. ಅಲ್ಲದೆ ಬರ್ತ್ಡೇಗೆ 22 ಲಕ್ಷದ ಅಕ್ವೇರಿಯಂ ಗಿಫ್ಟ್ ಕೊಟ್ಟಿದ್ದಾನೆ. ಅಬ್ಬೋ, ಎಂಥ ಗಿಫ್ಟ್ ಇದು! ಕಳ್ಳತನ ಮಾಡಿದ್ದು ದುಡ್ಡಲ್ಲಿ. ಬಳಿಕ 2016ರಲ್ಲಿ ಗುಜರಾತ್ ಪೊಲೀಸರು ಬಂಧಿಸಿ ಇವನನ್ನು ಜೈಲಿಗಟ್ಟಿದ್ರು. 6 ವರ್ಷ ಗುಜರಾತ್ ಸಬರಮತಿ ಜೈಲಲ್ಲಿದ್ದ ಆರೋಪಿ ಹೊರಗಡೆ ಬಂದ, ಮತ್ತೆ ಕಳ್ಳತನ ಮುಂದುವರಿಸಿ ಜೈಲು ಸೇರಿದ್ದ. ಮಹಾರಾಷ್ಟ್ರ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದ ಈ ಪಂಚಾಕ್ಷರಿ ಸ್ವಾಮಿ ಜೈಲಿಂದ ಬಿಡುಗಡೆಯಾಗಿ 2024ರಲ್ಲಿ ಮತ್ತೆ ಬೆಂಗಳೂರಲ್ಲಿ ಕಳ್ಳತನ ಶುರು ಮಾಡಿದ. ಸದ್ಯ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಮಡಿವಾಳ ಪೊಲೀಸರು. ಅಂದರೆ ಇವನು ಕೋಟಿ ಕಳ್ಳ. ಇವನು 2003ರಲ್ಲಿ ಅಪ್ರಾಪ್ತನಾಗಿದ್ದಾಗಲೇ ಶುರು ಮಾಡ್ದ. ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ದ, ಮನೇಲೂ ಕೂಡ ಕಳ್ಳತನ ಮಾಡ್ತಾ ಇದ್ದ. ಆಮೇಲೆ ಪ್ರೊಫೆಷನಲ್ ಕಳ್ಳಾಗಿ ಗುರುತಿಸ್ಕೊಳ್ತಾನೆ, ಅಖಾಡಕ್ಕೆ ಎಂಟ್ರಿ ಕೊಡ್ತಾನೆ 2009ರಲ್ಲಿ. ಅದಾದ ಮೇಲೆ ಇವನು ವರಸೆ ಚೇಂಜ್ ಆಗುತ್ತೆ. ನೋಡಿ, ಇವನೇ ಕಳ್ಳ ಪಂಚಾಕ್ಷರಿ ಸ್ವಾಮಿ ಅಂಥೇಳಿ, ಸೊಲ್ಲಾಪುರದವನು. ಒಬ್ಬ ನಟಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದವನು. ಶೋಕಿ, ಹುಚ್ಚು ಶೋಕಿ. ಅದರಲ್ಲೂ ಜಾಸ್ತಿ ಬಂಗಾರ ಕದೀತಾ ಇದ್ದ. 3 ಕೋಟಿ ಮನೆ ಕಟ್ಟಿಕೊಟ್ಟಿದ್ದಾನಂತೆ ಅಲ್ಲಿ ಕೋಲ್ಕತ್ತಾದಲ್ಲಿ. ಗರ್ಲ್ ಫ್ರೆಂಡ್ಗೋಸ್ಕರ ಮದುವೆ ಆಗಿದ್ದರೂ ಕೂಡ ಮಡಿವಾಳ ಪೊಲೀಸರು ಆತನನ್ನು ಬಂಧಿಸಿ ನಗದು, ಚಿನ್ನಾಭರಣವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಮಹಾರಾಷ್ಟ್ರ ಪೊಲೀಸರು, ಗುಜರಾತ್ ಪೊಲೀಸರು ಬಂಧಿಸಿದ್ರು, ಜೈಲಿಗಟ್ಟಿದ್ರು. ಅದಾದ ಮೇಲೆ ಹೊರಗಡೆ ಬಂದಿದ್ದ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ನೋಡ್ತಾ ಇದ್ವಿ ಪಂಚಾಕ್ಷರಿ ಸ್ವಾಮಿ ಹೆಸರು, ಆದರೆ ಕೋಟಿ ಕಳ್ಳ ಅಂತ ಅನ್ನಿಸ್ತಾ ಇದೆ ಇವನು. ಈ ಹುಚ್ಚು ಹುಡುಗಿಯರ ಶೋಕಿಗೋಸ್ಕರ ಈ ಒಂದು ದಾರಿಯನ್ನು ಹಿಡಿದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಇವನ ಕಳ್ಳತನದ ಮಾರ್ಗಗಳು ಹೇಗಿತ್ತು, ಹೇಗೆ ತಗಲಾಕೊಂಡ ಅಂತ?
ಪ್ರಭು, ಏನು ಪಂಚಾಕ್ಷರ ಸ್ವಾಮಿ ಎಂಬಾತನ್ನ ಈಗಾಗಲೇ ಮಡಿವಾಳ ಪೊಲೀಸರು ಬಂಧನ ಮಾಡಿರುವಂತದ್ದು. ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲಾಗಿರುತ್ತೆ. ಜನವರಿ 9ನೇ ತಾರೀಕು ಒಂದು ಕಳ್ಳತನ ಆಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ಆರೋಪಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ರೆ, ಇದಾದ ಬಳಿಕ ಪಂಚಾಕ್ಷರ ಸ್ವಾಮಿ ಎಂಬಾತ ಕಳ್ಳತನ ಮಾಡಿರೋದು ಬೆಳಕಿಗೆ ಬರುತ್ತೆ. ಆತನನ್ನ ಬಂಧನ ಕೂಡ ಮಾಡಲಾಗುತ್ತೆ. ಬಂಧನ ಮಾಡಿದ ಬಳಿಕ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಹೋದಂತೆ ಸ್ಫೋಟಕ ವಿಚಾರಗಳು ಹೊರಬರುವಂತದ್ದು. ಪಂಚಾಕ್ಷರ ಸ್ವಾಮಿಯ ಒಂದು ಹಿನ್ನೆಲೆಯನ್ನು ನೋಡಿದಂತ ಸಂದರ್ಭದಲ್ಲಿ ಪೊಲೀಸರೇ ಶಾಕ್ ಆಗುವಂತದ್ದು. ಈತ ಜೀವನಲ್ಲಿ ಇದ್ದಾದಂತ ಸಂದರ್ಭದಲ್ಲಿ 2003ರಲ್ಲಿ ಕಳ್ಳತನ ಮಾಡಿ ಜೈಲ್ಗೆ ಹೋಗಿರ್ತಾನೆ. ಸೊ ಇದಾದ ಬಳಿಕ ಹಲವು ವರ್ಷಗಳ ಜೈಲನ್ನು ಕಳೆದು ಬಂದು ನಂತರ ಅವನು ಯಾವುದೇ ಬದಲಾವಣೆಗಳು ಕಾಣುವುದಿಲ್ಲ. ಮತ್ತೆ ಪುನಃ ಆತ ಪ್ರೊಫೆಷನಲ್ ಆಗಿ ಕಳ್ಳತನ ಕೇಳಿದ್ದಾನೆ. ಸೊ ಕಳ್ಳತನ ಮಾಡ್ಕೊಂಡು ಗುಜರಾತ್ ಅಲ್ಲೂ ಕೂಡ 6 ವರ್ಷಗಳ ಕಾಲ ಜೈಲು ವಾಸವನ್ನು ಹಚ್ಚಿರ್ತಾನೆ. ಇದಾದ ನಂತರ ಮಹಾರಾಷ್ಟ್ರದಲ್ಲೂ ಕೂಡ ಈತ ಬಂಧನಕ್ಕೊಳಗಾಗಿರ್ತಾನೆ. ಸೊ ಈತ ಕಳ್ಳತನ ಮಾಡಿ ಏನ್ ಮಾಡ್ತಿದ್ದ ಅನ್ನೋದು ಪ್ರಮುಖವಾಗುತ್ತೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಚಿನ್ನಾಭರಣಗಳನ್ನ ಮನೆಗಳಿಗೆ ನುಗ್ಗಿ ಈತ ದೋಚಿರುವಂತದ್ದು. ಸೊ ಈ ಬಂದಂತ ಹಣದಿಂದ ಈತನ ಶೋಕಿಗಳು ಕೂಡ ಹಂಗೆ ಇರ್ತಿತ್ತು. ಗರ್ಲ್ ಫ್ರೆಂಡ್ಗಳಿರ್ಬೋದು, ಈತನಿಗೆ ಓರೋ ಸಿನಿಮಾ ನಟಿ ಕೂಡ ಸಂಪರ್ಕದಲ್ಲಿ ಇದ್ಲು ಅಂತ ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳಿರುವಂತದ್ದು. ಸಿನಿಮಾ ನಟಿಗಳು ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವಂತದ್ದು. ಅದರ ಜೊತೆಗೆ ಆತನ ಗರ್ಲ್ ಫ್ರೆಂಡ್ ಏನಿದ್ರೆ ಅವಳಿಗೆ ಒಂದು ಮನೆಯನ್ನ ಕಟ್ಕೊಡ್ಲಿಕ್ಕೆ ಸುಮಾರು 3 ಕೋಟಿಯಷ್ಟು ಆತ ವೆಚ್ಚವನ್ನ ಮಾಡಿರುವಂತದ್ದು. ಈಗ ಬೇರೆ ಬೇರೆ ಹಂತದಲ್ಲಿ ಆತ ಸಾಕಷ್ಟು ಹಣವನ್ನ ಕಳೆದಿರುವಂತದ್ದು. ಅದಷ್ಟೇ ಅಲ್ಲದೆ ಆತ ಮಾತ್ರ ಇರುವಂತ ಮನೆ ಕೇವಲ 400 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಅದರಲ್ಲಿ ಮಾತ್ರ ಲೋನ್ ಹಾಗೆ ಉಳಿಸ್ಕೊಂಡಿರುವಂತದ್ದು. ಸದ್ಯ ಆರೋಪಿಯನ್ನ ಬಂಧನ ಮಾಡಿರುವಂತ ಪೊಲೀಸರು ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.